ಎಲೆಕ್ಷನ್ ಟೈಮ್ಲಿ ಸಿಕ್ಕಿರೋದು. ಇಲ್ಲ ಸರ್, ಬರಕ್ಕಾಗಲ್ಲ, ಬರ್ಬೇಕು. ನಮ್ಗೆ ಮುಂದ್ಗಡೆ ನೀವು ಸೇರ್ಸೇ ಇಲ್ಲ. ಇವಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಷ್ಟು ಅಡ್ವೊಕೇಟ್ ಆಫೀಸೇ ಇಲ್ಲ. ನಮ್ಗೆ ಜನಗಳಿಗೆ ಸಖತ್ ನೋವು ಕೊಡ್ತಾ ಇದ್ದಾರೆ. ಒಂದು ಭೌತಿಕ ಖಾತೆ ಆದ್ರೆ 4 ವರ್ಷ ಆದ್ರೂ ಸೈನ್ ಮಾಡಕ್ಕೆ ಅವ್ರಿಗೆ ಸೈನ್ಗೆ ಹೋಗ್ಬೇಕು. ಹೋಮ್ ಸರ್ವಿಸ್ ಮಾಡಿದ್ರೆ ಸೈನ್ ಆಮೇಲೆ ಎರಡನೇದು ಕಂಪ್ಯೂಟರ್ ಇವ್ರ ತಕ್ಕೋರ ಅವ್ರ ತಪ್ಪ ಕಡಿಸಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕು. ಕೆಇಬಿ ಅವರು ದಯವಿಟ್ಟು, ನಾನು ಲೈನ್ ಮ್ಯಾನ್ ಹತ್ರ ಹೇಳಿದ್ದೀನಿ, ಹೊಸ ಮೀಟರ್ಗಳು ಬಂದು ನೀವು ಒಂದು ಆಫೀಸರ್ಸ್ಗೆ ನಿಮ್ ಜೊತೆಲಿ ಕಳಿಸ್ಬೇಕು. ಅವ್ರಿಗೆ ಯಾರಿಗೆ ನಮ್ಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ದಿಕ್ಸಿಲ್ಲದೆ ತಬ್ಲಿಯಾಗಿ ನಾವು ನಿಂತಿದ್ದೀವಿ. ಯಾರು ಬಂದ್ರು ಪೆಟ್ಬಿಟ್ಟು ಹೊಸ ಮೀಟರ್ ಹಾಕ್ಬಿಟ್ಟು ಹೋದ್ರು. ಕೆಇಬಿ ಟೆಸ್ಟ್ ಮಾಡಿದ್ರೆ ಒಂದು ಪ್ಲಗ್ ತಗೊಂಡು ಚಾರ್ಜ್ ಆಗ್ತಾ ಐತೆ, ಕರೆಂಟು ಆಫ್ ಮಾಡಿದ್ರೆ ಕರೆಂಟ್ ಲೈನ್ ಚಾರ್ಜ್ ಆಗ್ತಾ ಐತೆ. ನಾವು ಲೈನ್ ಮ್ಯಾನ್ಗೆ ಕರೆಸಿ ಅವ್ರಿಗೂ ಸುಮಾರು ಜನ ಕಂಪ್ಲೇಂಟ್ ಹೇಳಿದ್ದಾರೆ. ನಿಮ್ಗೆ ಹೇಳಿದಾರೋ ಹೇಳಿಲ್ವೋ ನಾನು ನಿಮ್ಗೆ ಗಮನಕ್ಕೆ ಹಾಕ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾವು ಆದ್ರೆ ನೀವೇನ್ ಮಾಡ್ತೀರಾ? ಪರಿಹಾರ ಸಾಹೇಬರಿಗೆ 1 ಲಕ್ಷ 2 ಲಕ್ಷ ಪರಿಹಾರ ಕೊಟ್ಬಿಡ್ತೀರಾ? ದಯವಿಟ್ಟು ಎಲ್ಲ ಆಫೀಸರ್ಸ್ಗೆ ಇವತ್ತು ಕೊನೆ ನಾನು ಇವ್ರಿಗೆಲ್ಲ ಸಾಹೇಬ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ಗಲಾಟೆ ಮಾಡಕ್ ನಿಂತ್ಕೊಂಡ್ರೆ ನಾನು ಯಾರಿಗೂ ಬಿಡೋದಿಲ್ಲ. ನೀವು ನಾನು ಸಾಹೇಬ್ರಿಗೆ ತಿಳಿಸ್ತಾ ಇದ್ದೀನಿ, ಎಲ್ಲ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಹೆಂಗಸರು ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕೆಲಸ ಮಾಡ್ಕೊಡಿ. ಆ ಟ್ರೆಜರ್ಗೆ ಹೋದ್ರೆ ವಯಸ್ಸಾಗಿರೋರು ಮುದುಕಿರು ಹೋದ್ರೆ 3 ತಿಂಗಳ ಇದು ಬಂದಿಲ್ಲ ರೇಷನ್, ಇದು ನಮ್ಗೆ ಸಂಬಳ ಅಂದ್ರೆ ಹೋಗಮ್ಮ ಬರುತ್ತೆ, ಹೋಗಮ್ಮ ಏನ್ ಜೀತದಾಳ ನಿಮ್ಗೆ, ಅವರಿಂದ ನಿಮ್ಗೆ ಕೆಲಸ ಸಿಕ್ಕಿರೋದು. ನೀವು ಅವ್ರಿಗೆ ಗಮನ ಕೊಡಲ್ಲ. ನಾನು ಎಮ್ಮನ್ಗೆ ತಗೊಂಡು ಹೋಗಿ, ಯಾಕೆ ಮೇಡಮ್ ನೀವು ಕೊಡ್ತಾ ಇಲ್ಲ? ಅದ್ ಕೊಡಿ ಇದ್ ಕೊಡಿ ಇದ್ ಕೊಡಿ. ಅಟೆಸ್ಟೆಡ್ ಮಂಗಳ ಜೊತೆಲಿ ಕ್ಯೂ ನಿಂತಿದ್ದೀನಿ. 8 ತಿಂಗಳ ಆಯ್ತು ಒಬ್ಬ ಅಮ್ಮಂದು ನಾನು ತಗೊಂಡು ಹೋಗ್ತಾ ಇರೋದು. 8 ತಿಂಗಳಿಂದ ನನಗೆ ಒಂದು ಕೆಲಸ ಮಾಡ್ಕೊಡ್ತಾ ಇಲ್ಲ. ಒಂದು ಅಸಿಸ್ಟೆಂಟ್ ತಹಸೀಲ್ದಾರ್ ಅಂತೂ ಒಂದು ಸೈನ್ಗೆ ಗೋಳ್ ಹಾಕೊಂಡಿದ್ದಾರೆ ಜನಗಳಿಗೆ ಬೇಕಾದಷ್ಟು. ದಯವಿಟ್ಟು ನೀವು, ನಿಮ್ಗೆ ನಾನು ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಬುದ್ಧಿ ಕಲಿಸಿ. ನಮ್ಮೂರಲ್ಲಿ ಕೆಲಸ ಇಲ್ಲ, ಆಮೇಲೆ ನಮ್ಮ ಗರ್ಗೇಶ್ವರಿಗೆ BS ಬೇಕು, ನಮ್ಮೂರಲ್ಲಿ ಇರಬೇಕು. ನಮ್ಮೂರ್ ಆಸ್ಪತ್ರೆ ಕಟ್ತಾ ಇದ್ದಾರೆ. ನಮ್ಗೆ ನೋಡಿ ಸಾಹೇಬ್ರು ಇವತ್ತು ಸಿಕ್ಕಿರೋದು ರೀತಿ ಇರ್ಬೇಕು ನಿನ್ಗೆ. ಬಾಬು ಏನ್ ಏನೇನ ಮಾತಾಡ್ತೀಯ? ಏನಾದ್ರು ಇದ್ರೆ ನಮ್ಗೆ ಬಂದು ಕಂಪ್ಲೇಂಟ್ ಮಾಡ್ಬೇಕು. ಇಲ್ಲಿ ಟೇಬಲ್ ಕುಟ್ಟಿ ಮಾತಾಡೋದಿದ್ರೆ ಕೇಳಮ್ಮ, ಇಲ್ಲಿ ಕೇಳಕ್ ಆಗಿಲ್ಲ ನಾನು.
ಟೇಬಲ್ ಕುಟ್ಟಿ ನಾನು ಎದುರುಗಡೆ ಟೇಬಲ್ ಕುಟ್ಟಿ ಏನು ಇಲ್ಲ ಸರ್. ಏನು ದೇಶಕ್ಕೆ ಬಹಳ ಅನ್ಯಾಯ ಮಾಡ್ಬಿಟ್ಟಿದ್ದೀವಿ ನಾವು ಅನ್ನೋ ತರ ಮಾತಾಡಿದ್ರೇನು ಬಹಳ ಅನ್ಯಾಯ ಮಾಡ್ಬಿಟ್ಟಿದೀವಿ ನಾವು ಅನ್ನೋ ತರ ಮಾತಾಡ್ತೀಯಲ್ಲಮ್ಮ ಊರಿಗೆಲ್ಲ ಕೆಲಸ ಮಾಡ್ತಿರೋ ಯಾರಮ್ಮ ಹೇಳೋ ರೀತಿ ಇರ್ಬೇಕು ನಿಮಗೆ ಅನ್ಯಾಯ ತಹಸೀಲ್ದಾರ ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ನು ಮಾಡ್ತಾ ಇಲ್ಲ ನಮ್ಗೆ ಹೋದಾಗೆಲ್ಲ ತಿರುಗಿಸ್ತಾನೆ ಅಂತ ಅಷ್ಟು ಹೇಳು ಸಾಕು ಏನ್ ಟೇಬಲ್ ಕುಟ್ಟಿ ಸರ್ ಟೇಬಲ್ ಕುಟ್ಲಿಲ್ಲ. ಮಾಡ್ತೀರಮ್ಮ ಹಂಗೆಲ್ಲ ಮಾತಾಡ್ಬಾರ್ದು. ನಿಮ್ ಊರ್ ಕೆಲಸ ಆಗ್ಬೇಕಾದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಏನಾಗಿದೆ ಇದು ಸಮ್ಮಿಶ್ರ ಸರ್ಕಾರ ಅವ್ರು ತಹಸೀಲ್ದಾರನ ಹಾಕಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ನೀವು ತಿಳ್ಕೋಬೇಕು ಸ್ವಲ್ಪ. ಇಟ್ಸ್ ನಾಟ್ ಅವರ್ ಗೌರ್ಮೆಂಟ್, ಇಟ್ಸ್ ಎ ಪೊಲ್ಯೂಷನ್ ಗೌರ್ಮೆಂಟ್. ಅವನ MLA ತಹಸೀಲ್ದಾರ್ಗಳನ್ನೆಲ್ಲ ಹಾಕಿಸ್ಕೊಂಡಿದ್ದಾನೆ. ಅವನು ಅಸಿಸ್ಟೆಂಟ್ ಕಮಿಷನರ್ಗಳನ್ನ ಅವ್ರು ಹಾಕಿಸ್ಕೊತಾರೆ. ನಾವು ಹೇಳ್ತೀವಿ, ನನ್ಗೆ ಹೇಳಿದ್ದೇನೆ ಯಾವತ್ತಾರು ಬಂದು ಹೇಳಿಲ್ಲ ಅಲ್ವಾ? ಇಲ್ಲಿ ನಾನು ಹೇಳಿದ್ರೆ ಅವ್ರಿಗೆ ಉಗಿತಿದೆ ಕ್ಯಾಕಸಿ ಅವ್ರಿಗೆ ಅಧಿಕಾರಿಗಳಿಗೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ನಾನೇ ಕೇಳಪ್ಪ ಇಲ್ಲಿ ಎತ್ತಿನಿಗೆ ಹೇಳ್ಬೇಕು ಹೋಗಿ ಅವ್ರು ಮಾಡದೇವ್ರೆ ನನ್ಗೆ ಹೇಳು. ಅಧಿಕಾರಿಗಳು ಅವ್ರ ಮಾತು ಕೇಳದೇವ್ರೆ ನನ್ಗೆ ಹೇಳು. ನಾನು ಹೇಳು ಮಾಡಿಸ್ತೀನಿ. ಗೊತ್ತಾಯ್ತಾ? ಯಾವ ಅಧಿಕಾರಿಗಳು ನಾವು ಯಾರ್ದು ಮುಲಾಜಿ ಇಟ್ಕೊಳ್ಳಲ್ಲ. ನಾವು ಯಾವ ಅಧಿಕಾರಿಗೂ ನಮ್ಗೇನು ಮುಲಾಜಿಲ್ಲ. ಗೊತ್ತಾಯ್ತಾ? ನಾವು ಜನಗಳ ಕೆಲಸ ಮಾಡಕ್ಕೋಸ್ಕರ ಅಧಿಕಾರಿಗಳಿರೋದು. ಮಾಡ್ಬೇಕು, ಪುಕ್ಕಟೆ ಮಾಡಲ್ಲ. ಅವ್ರು ಸಂಬಳ ತಗೊಂಡು ಕೆಲಸ ಮಾಡಕ್ ಬಂದವ್ರೆ ಇಲ್ಲಿಗೆ. ಗೊತ್ತಾಯ್ತಾ? ನೀವು ಹೇಳೋ ರೀತಿ ಸರಿಯಾಗಿ ಹೇಳು. ಮಾಡಿಸ್ಕೊಳ್ಳ ನಡಿ ನಡ್ರಿ ಅದಿಲ್ಲ. ಹೇಳಕ್ಕೆ ಸರ್ ಮಾಡ್ಬೋದು.